ಮೊದಲ ಬಲಿಷ್ಠತನಗಳಲ್ಲಿ ಮುಖಾಮುಖಿ ಆಗ್ತಿದೆ ಮಂಡ್ಯ. ಆರಂಭಿಕ ಯಶಸ್ಸು. ದರ್ಶನ್ ಗೌಡ ಒಂದೊಳ್ಳೆ ಟ್ಯಾಕಲ್. ಇತ್ತೀಚೆಗೆ ನಡೆದಂತ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಅದ್ಭುತ ಪ್ರದರ್ಶನ ನಡೆದಂತ ಆಟಗಾರ. ಹಾಸನ್ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಇಲ್ಲಿ ಗುರುತಿಸಿಕೊಳ್ತಾ ಇದ್ದಾನೆ. ರಾಕೇಶ್ ಮಿಂಚಿನ ದಾಳಿ ಮಾಡಿದ ಆರಂಭದಲ್ಲೇ ಲಾಗಿ ಪ್ರವೇಶ. ಒಂದು ಸುಲಭ ಅಂಕ ಮೈಸೂರು ತಂಡಕ್ಕೆ ಲಭಿಸಿದೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಗೆದ್ದಂತ ತಂಡಗಳಿಗೆ ಸೂಚನೆ. ಹೀಗೆ ಕ್ವಾರ್ಟರ್ ಫೈನಲ್ ಪಂದ್ಯ ಇರುತ್ತೆ. ಈ ಎರಡು ಪಂದ್ಯಗಳ ನಂತರ ಕ್ವಾರ್ಟರ್ ಫೈನಲ್ ಪಂದ್ಯ ಇರುತ್ತೆ. ಇದು ಎಲ್ಲ ಕೋಚ್ ಮ್ಯಾನೇಜರ್ಗಳಿಗೆ ಸೂಚನೆ ಆಗಿರುತ್ತೆ. 33-14 ಹಾಸನ್ ತಂಡ ಪರವಾಗಿ 33-14 ಇನ್ ಫೇವರ್ ಆಫ್ ಹಾಸನ್. ವಿಶ್ವಾಸದ ದಾಳಿಗಾರ ಯಶಸ್ವಿಯಾಗಿ ಆರಂಭಿಕ ಯಶಸ್ಸನ್ನು ತಂಡಕ್ಕೆ ನೀಡ್ತಾ ಇದ್ದಾನೆ. ಮಂಡ್ಯ ಮೈಸೂರು ನಡುವಿನ ನೇರ ಹಣಾಹಣಿ ಅಂಕಣ 1ರಲ್ಲಿ ಅರ್ಜುನನ ಅಂಕಣದಲ್ಲಿ ಏರ್ಪಟ್ಟಿದೆ. ಎರಡರಲ್ಲಿ ಸಮಬಲದ ಸುದರ್ಶನ ದಾಳಿ ಭಾಗದಲ್ಲಿ ಎಸ್ಡಿಗ ಮಿಂಚಿನ ದಾಳಿ ಕೂದಲ ಅಂತರದಲ್ಲಿ ಅದೃಷ್ಟ ಕೈಕೊಟ್ಟಿದೆ. ಸುದರ್ಶನನಿಂದ ಅದ್ಭುತ ಪ್ರದರ್ಶನ. ನಿಜವಾಗ್ಲೂ ಅದೃಷ್ಟ ವಂಚಿತನಾಗಿದೆ, ಹತಾಶನಾಗಿದೆ. ಒಂದು ಸೂಪರ್ ರೈಡ್ ಆಗಬಹುದಾಯ್ತು, ಜಸ್ಟ್ ಮಿಸ್ ಆಗಿದ್ದಾನೆ. ಕೂದಲೆಳೆಯ ಅಂತರದಲ್ಲಿ ಅದೃಷ್ಟ ವಂಚಿತ ದಾಳಿಗಾರ ಸುದರ್ಶನ. ಜಿಮ್ಮಿ ಸರ್, ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಜಿಮ್ಮಿ ಅವರೇ, ಪ್ರಚಾರಕರ ಬಳಿ ಬನ್ನಿ. ದಯವಿಟ್ಟು ಮಧು, ಇಬ್ರು ಹುಡುಗರು ಕಳಿಸಿಪ್ಪ, ವಾಲಂಟಿಯರ್ಸ್ ಬನ್ನಿ ಬೇಗ. ಮೈಸೂರು ತಂಡದ ಯುವ ದಾಳಿಗಾರ ಪ್ರಜ್ವಲ್, ಮಂಡ್ಯದ 7 ಆಟಗಾರರಿಗೆ ಬಾಗಲಕೋಟೆ ತಂಡದ ಸತ್ಯಪ್ಪ ಮಟ್ಟಿ ನೆಂಟರಾಡಿನಿಗೆ ವಾಪಸ್ ಆಗಿದ್ದಾರೆ. ಇನ್ ಫೇವರ್ ಆಫ್ ಹಾಸನ್. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 33-15 ಹಾಸನ್ ತಂಡದ ಪರವಾಗಿ. ವ್ಯವಸ್ಥಾಪಕ ವಾಸು ದಯವಿಟ್ಟು ನಮ್ಮನ್ನು ಈ ಕೂಡಲೇ ಸಂಪರ್ಕಿಸಬೇಕು. ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ವಾಸು. ಮತ್ತೊಂದು ಯಶಸ್ವಿಯಾದಂತ ಟ್ಯಾಕಲ್ ಮೈಸೂರು ತಂಡದ ತಂಡಕ್ಕೆ 2 or tie. ಮಾಡು ಇಲ್ಲವೇ ಮಡ್. ದಾಳಿಗಾರನಿಗೆ ಒತ್ತಡ ಇದೆ. ಸುದರ್ಶನ್ ಗೌಡ 5 ಅಂಕ ನಡುವೆ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ದಾಳಿಗಾರ ಈ ಬಾರಿ. ಎಸ್, ತೀರ್ಪುಗಾರರ ತೀರ್ಮಾನಕ್ಕೆಲ್ಲ ಆಟಗಾರ ಕರ್ನಾಟಕ ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸಿದ ಒಬ್ಬ ಯಶಸ್ವಿಯಾಗಿ ಮತ್ತಿತರ ಮನಸಾದ ಆಕ್ರಮಣಕಾರಿ ದಾಳಿಯನ್ನು ವಾಸವರು ದಯವಿಟ್ಟು ಅದನ್ನು ವ್ಯವಸ್ಥೆ ಮಾಡಬೇಕು. ತೀರ್ಪುಗಾರರಿಗೆ ಮತ್ತು ಸಾಕಷ್ಟು ಪಂದ್ಯಗಳಿದೆ, ತೀರ್ಪುಗಾರಿಗೆ ಒಂದು ತಂಪು ಪಾನೀಯ ವ್ಯವಸ್ಥೆ ಮಾಡಲಿಕ್ಕೆ ಅದು ಮಾಡಬೇಕು. ನೂತನಕ್ಕೆ ಮೈಸೂರು ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಎಸ್, ಈ ಬಾರಿ ಕವರ್ ಭಾಗದಲ್ಲಿದ್ದಂತ ಅಭಿಷೇಕ್ ಅವರಿಂದ ಉತ್ತಮವಾದಂತಹ ಬ್ಲಾಕ್. ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ ಅಭಿಷೇಕ್ ಕೂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಪರವಾಗಿ ಪ್ರತಿನಿಧಿಸಿದ ನಮ್ಮ ಕರ್ನಾಟಕದ ಮಂಡ್ಯ ಮೂಲದ ಆಟಗಾರ. ಮುಂದಿನ ಪಂದ್ಯಕ್ಕೆ ಕರೆ ನೀಡಿರುವಂತಹ ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ. ಅಭಿಮನ್ಯುವಿನ ಅಂಕಣದಲ್ಲಿ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬಾಗಲಕೋಟೆ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್.
ವಾಸೂರು ಅಂಕದ 2ರಲ್ಲಿ 35-17 ಹಾಸನ್ ತಂಡದ ಪರವಾಗಿ. ಮಂಡ್ಯ ಜಿಲ್ಲೆಯ ಒಬ್ಬ ಶ್ರೇಷ್ಠ ದಾಳಿಗಾರ ವಿಶ್ವಾಸ್. ಪ್ರೋ ಕಬಡ್ಡಿಯಲ್ಲಿ ಪಾಟ್ನಾ ಪೈರೇಟ್ಸ್, ಪುಣೇರಿ ಪಲ್ಟಾನ್ ಹಾಗೆ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಪ್ರತಿನಿಧಿಸಿದಂತ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಶ್ರೇಷ್ಠ ದಾಳಿಗಾರನನ್ನು ಕಾಣಬಹುದಾಗಿದೆ ಮಂಡ್ಯ ತಂಡ. ಈ ಬಾರಿ ದಾಳಿಯಲ್ಲಿ ಮೈಸೂರು ತಂಡದ ವೆಂಕಿ ಸಾಗರ್ ಗೌಡ ಅವರಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಏಕಾಂಗಿಯಾಗಿ ಬಂಧಿಸುವಂತಹ ಒಂದು ವಿಫಲ ಪ್ರಯತ್ನ. ಎರಡು ತಂಡಗಳಿಗಿದು ಅಗ್ನಿ ಪರೀಕ್ಷೆ ಅಂತ ಬಂದಿದೆ. ಮತ್ತೆ ವಿಶ್ವಾಸ ಕೂಡ ಮಂಡ್ಯದ ಪ್ರಮುಖ ದಾಳಿಗಾರನ ಗುರು ಕೋಡ್ ನಂಬರ್ 2 ನಲ್ಲಿ ಸ್ಕೋರ್ ಇರೋದು. ಯಶಸ್ವಿಯಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾ ವಿಶ್ವಾಸ ಕೂಡ. ಅಂಕಡ 2ರಲ್ಲಿ ಹಾಸನ್ 37, ಬಾಗಲಕೋಟೆ 19. 37-19 in favor of ಹಾಸನ್. ಸುದರ್ಶನ್ ಗೌಡ ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿದೆ. ಆದರೆ ಕವರ್ ಭಾಗದಲ್ಲಿದ್ದಂತ ರಾಕಿ ಒಂದೊಳ್ಳೆ ಪವರ್ಫುಲ್ ಡ್ಯಾಶ್ ನೊಂದಿಗೆ ಅದ್ಭುತ ಪ್ರಯತ್ನ ಇತ್ತು. ಮತ್ತೆ ಅದೃಷ್ಟ ಕೈ ಕೊಟ್ಟಿದೆ. ಇದು 2ನೇ ಬಾರಿ ಆತನಿಗೆ. ಖಂಡಿತವಾಗ್ಲ ಆ ಕವರ್ ಭಾಗದಲ್ಲಿರುವಂತಹ ಒಬ್ಬ ರಾಕೇಶ್ ಗೌಡ ಕೂಡ ಮೈಸೂರು ವಿಶ್ವವಿದ್ಯಾಲಯ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಗೂಳಿಯಂತೆ ಮುನ್ನುಗ್ತದಂತ ದಾಳಿಗಾರನಿಗೆ ಗುದ್ದಿ ಕೆಡವಿದ್ರು. ಎಸ್, ಮತ್ತೆ ವಿಶ್ವಾಸನ ಮೋಡಿ ಬರ್ತಾ ಇದೆ. ವಿಶ್ವಾಸ ರೈಡರ್ ತಂಡಕ್ಕೆ ತನ್ನ ಸಂಪೂರ್ಣ ಬೆಂಬಲವನ್ನ ಬಲವನ್ನ ನೀಡ್ತಾ ಇದ್ದಾನೆ. ಅನುಭವಿ ರೈಡರ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾನೆ. ಪ್ರೋ ಕಬಡ್ಡಿ ಕೂಡ ಉತ್ತಮ ಪ್ರದರ್ಶನ. ಸಚಿನ್ ಬಿಗಿಯಾದಂತಹ ಟೈ ಹೋಲ್ಡ್ 1+2 3 ಪಾಯಿಂಟ್. ಉಡುಪಿ ವಿರುದ್ಧ ದಕ್ಷಿಣ ಕನ್ನಡ ಎರಡು ತಂಡದ ನಾಯಕರು. ಇದು ತಮಗೆ ಅಂತಿಮ ಕರೆ. ಜಲ್ದಿ ಬನ್ನಿ. 12-7ರಲ್ಲಿ ರೋಚಕ ಕಟ್ಟಕಲ್ಪಾಡಿ ಪಂದ್ಯ. ಯುವ ಕಿಲಾಡಿ ಮಂಡ್ಯ ಒಂದು ಅರ್ಹ ಬೋನಸ್ ಅಂಕವನ್ನ, ಪರಿಪೂರ್ಣ ಬೋನಸ್ ಅಂಕವನ್ನು ಗಳಿಸಿಕೊಂಡಿದ್ದಾನೆ. 13-7 ಮೈಸೂರಿನ ಯಶಸ್ವಿ ದಾಳಿಗಾರ. ಕಳೆದ 2 ಪಂದ್ಯದಲ್ಲಿ ಉತ್ತಮ ಸಾಧನೆ ಮಾಡಿದ್ದ ಸುದರ್ಶನ್. ಒಂದು ಟಚ್ ಪಾಯಿಂಟ್ ಸುದರ್ಶನ್ ಗೌಡ. ಸಾಗರ ಅದನ್ನ ಪಾದಸ್ಪರ್ಶಕ್ಕೊಳಗಾಗಿದ್ದಾನೆ. ಏಕಾಂಗಿಯಾಗಿ ಮೈಸೂರು ತಂಡದ ಏಕಾಂಗಿಯಾಗಿ ತನ್ನ ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾನೆ ಸುದರ್ಶನ್ ಗೌಡ. ವಿಭಾಗದಲ್ಲಿ ಈ ಬಾರಿ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಒಂದು ಉತ್ತಮವಾದಂತಹ ರೀಚ್ ಇಲ್ಲಿ. ಕಣ 1ರಲ್ಲಿ ಫಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಕಣ 1ರಲ್ಲಿ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. ಮುಂದಿನ ಪ್ರಥಮ ಕ್ವಾರ್ಟರ್ ಫೈನಲ್ ಈಗಾಗಲೇ ಮುಖ್ಯ ತೀರ್ಪುಗಾರರು ಘೋಷಣೆ ಮಾಡಿದ್ದಾರೆ. ದಯವಿಟ್ಟು ಆಲಿಸಿ. ಬೆಂಗಳೂರು ನಗರ ಜಿಲ್ಲಾ ತಂಡ ಹಾಗೂ ಚಿಕ್ಕಮಗಳೂರು ಪಂದ್ಯ ಯುಕೆ ವಿರುದ್ಧ ಹಾಸನ. ಎರಡು ತಂಡದ ನಾಯಕರೇ ಇದು ತಮಗೆ ಪ್ರಥಮ ಕರೆ. ಕೋಡ್ ನಂಬರ್ 2, ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಇಸ್ ಯುಕೆ ವರ್ಸಸ್ ಹಾಸನ. both the team captain please get ready. ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. 16-8 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಮನೆಗೌಡ್ರೆ ರಾಕೇಶ್ ಮತ್ತು ವಿಶ್ವಾಸ್ ಯಶಸ್ವಿ ದಾಳಿಗಾರರಾಗಿ ಮಂಡ್ಯ ತಂಡದ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡು ಪ್ರಮುಖ ಪಾತ್ರ ವಹಿಸ್ತಾರೆ. 16-8 in favor of ಮಂಡ್ಯ on court number 1. ಪ್ರೀ ಕ್ವಾರ್ಟರ್ ಫೈನಲ್ ಬದಿಯಲ್ಲಿ ಸಾಗ್ತಾ ಇದೆ. ಗೆದ್ದವರು ನೇರ ಎಂಟನೇ ಘಟ್ಟಕ್ಕೆ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಪಡೆದುಕೊಳ್ತಾರೆ. ಮುಂಬರುವ ಕರ್ನಾಟಕ ರಾಜ್ಯ ತಂಡದ ಒಂದು ಆಯ್ಕೆ ಪ್ರಕ್ರಿಯೆ ಸಹ ಇದೇ ಒಂದು ಮನೆಯ ಹಂತದಲ್ಲಿ ನಡೀತಾ ಇರುತ್ತೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ
ಹಾಸನ ವಿರುದ್ಧ ಉತ್ತರ ಕನ್ನಡ. ಎಲ್ಲ ನೆಚ್ಚಿನ ಕ್ರೀಡಾಪಟುಗಳಿಗೆ ವಿಶೇಷವಾದ ಸೂಚನೆ, ನಿಮಗೆ ಊಟದ ಕೂಪನ್ ಅನ್ನು ಈಗ ನೀಡ್ತಾ ಇದ್ದೇವೆ. ಕೂಡಲೇ ವ್ಯವಸ್ಥಾಪಕ ವಾಸುವನ್ನ ಭೇಟಿ ಮಾಡಿ ಯಾವೆಲ್ಲ ತಂಡಗಳಲ್ಲಿ ಭಾಗವಹಿಸಿದ್ರೆ ನಿಮ್ಮ ಊಟದ ಕೂಪನ್ ಅನ್ನು ಪಡೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಚೀಫ್ ಕ್ಯಾಪ್ಟನ್ಸ್ ಪ್ಲೀಸ್ ಕಲೆಕ್ಟ್ ದಿ ಲಂಚ್ ಕೂಪನ್. ಮಂಡ್ಯ ತಂಡದ ವರುಣ್ ಗೋಪಾಲ್ಪುರ 5 ಅಂಕ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಚರಣ್ ಒಂದು ಉತ್ತಮವಾದ ಟ್ಯಾಕಲ್. ಮೈಸೂರು ತಂಡ ಆಟಗಾರ ಕಮ್ ಬ್ಯಾಕ್ ಮಾಡುವಂತಹ ಒಂದು ಸೂಚನೆ ನೀಡ್ತಾ ಇದ್ದಾರೆ. ಈ ಬಾರಿ ಪ್ರಜ್ವಲ್ 17-10 7 ಅಂಕದ ಮುನ್ನಡೆ. 17-11 ಅವಶ್ಯಕತೆ ಇಲ್ಲದ ಹಿಡಿತಕ್ಕೆ ಸಾಗರ್ ಕೈ ಹಾಕುದು. ಸೊ ಒಂದು ಬಳುವಳಿಯ ಗಿಫ್ಟೆಡ್ ಪಾಯಿಂಟ್ ಅಂತ ಹೇಳ್ಬೋದು ಮೈಸೂರು ತಂಡಕ್ಕೆ. ಮಂಡ್ಯ ತನ್ನ ಮಂಚಾಟದ ಪ್ರದರ್ಶನವನ್ನು ಇಲ್ಲಿ ಪ್ರದರ್ಶಿಸ್ತಾ ಮುನ್ನಡೆಯನ್ನ ಕಾದಿರಿಸಿಕೊಳ್ತಾರೆ. ಇದರೊಂದಿಗೆ ಎರಡು ತಂಡಗಳ ಬಲಾಬಲ 18-11 18-11 in favor of Mandya district team. ಸುದರ್ಶನ್ ಬೋನಸ್ ನ ಜೊತೆಲಿ ಬಂದು ಟಚ್ ಪಾಯಿಂಟ್ ಗ್ಯಾಪ್ ಅನ್ನು ಹುಡುಕಿದ್ರು, ರೋಲ್ ಆದ್ರು, ಒಳ್ಳೆ ಎಸ್ಕೇಪ್. ಹದಿನೆಂಟು 13 ಪಂದ್ಯ 18-13 ಇನ್ ಫೇವರ್ ಆಫ್ ಮಂಡ್ಯ. ನಿಧಾನಗತಿಯಲ್ಲಿ ಚೇತರಿಸಿಕೊಳ್ತಾ ಇದ್ರೆ ಮೈಸೂರು ತಂಡ ಆಗ್ತಾರೆ. ಈ ಬಾರಿ ಚರಣ್ ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಆದ್ರೆ ನೋಡೋಣ. ರೈಡರ್ ಸೇವ್, ಬೋನಸ್ ಪ್ಲಸ್ 2 ಟಚ್ ಪಾಯಿಂಟ್. ಸೂಪರ್ ಡೂಪರ್ ರೈಡ್. 21-13 ಇನ್ ಫೇವರ್ ಆಫ್ ಮಂಡ್ಯ. ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ಸಹ ಪಂದ್ಯ ಆರಂಭವಾಗಿದೆ. ದಕ್ಷಿಣ ಕನ್ನಡ ವಿರುದ್ಧ ಉಡುಪಿ ಜಿಲ್ಲಾ ತಂಡಗಳ ನಡುವೆ. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಯುವ ನಾಯಕರಾದ 13 ದ್ವಿತೀಯಾರ್ಧದಲ್ಲಿ ಮೈಸೂರು ಜಿಲ್ಲಾ ತಂಡದ ಆಟಗಾರರು ಯಾವ ರೀತಿಯಾಗಿ ತಮ್ಮ ಪ್ರದರ್ಶನ ನೀಡ್ತಾರೆ ಅಂತ ಕಾಪಾಡಬೇಕಾಗಿದೆ. ಸ್ಟ್ರಗಲ್ ಆಗಿರೋದ್ರಿಂದ ಪರ್ಶೂಟ್ಗೆ ಅವಕಾಶ ಇಲ್ಲ. ಒಂದೊಳ್ಳೆ ಎಸ್ಕೇಪ್. ಒಂದು ಆತರದ ಅವಸರದ ಡಬಲ್ ಟಚ್ ಟೆಕ್ನಿಕಲ್ ಪಾಯಿಂಟ್ ತಾಂತ್ರಿಕ ಅಂಕವನ್ನು ನೀಡಲಾಗ್ತಾ ಇದೆ ಎದುರಾಳಿ ಉಡುಪಿ ಜಿಲ್ಲಾ ತಂಡಕ್ಕೆ. ಇದರೊಂದಿಗೆ ಎರಡು ತಂಡಗಳ ಬಲಾಬಲ ಅಂಕಣ 2ರಲ್ಲಿ 4-3ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 1 ಅಂಕದ ಆರಂಭಿಕ ಅಲ್ಪ ಮುನ್ನಡೆಯಲ್ಲಿ 4-3 in favor of ದಕ್ಷಿಣ ಕನ್ನಡ. And court number 2. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದೆ ಮೈಸೂರು ತಂಡಕ್ಕೆ. 22-15 ಇನ್ ಫೇವರ್ ಆಫ್ ಮಂಡ್ಯ. 7 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ ಇದೆ. ಸಕ್ಕರೆ ನಾಡು ಮಂಡ್ಯ ವಿರುದ್ಧವಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ದಾಳಿಯಲ್ಲಿ ರಾಕ್. ಚರಣ್ ಬೇಡವಾದಂತ ಟ್ಯಾಕಲ್, ಒಂದು ಆತುರದ ನಿರ್ಧಾರ, ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. 23-15 in favor of ಮಂಡ್ಯ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. 2 ಅಂಕಣದ ನೇರ ಪ್ರಸಾರವನ್ನ ನೀವು ಯೂಟ್ಯೂಬ್ ಗಳಲ್ಲೂ ಸಹ ವೀಕ್ಷಿಸಬಹುದಾಗಿದೆ. 2ನೇ ಕರೆ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಂಗ್ಳೂರ್. 2 ತಂಡಗಳಿಗಿದು 2ನೇ ಕರೆ. ಸೆಕೆಂಡ್ ಕಾಲ್ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಂಗ್ಳೂರು. 2 ತಂಡಗಳಿಗಿದು 2ನೇ ಕರೆ. ಕಣ 1ರಲ್ಲಿ
ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಆಯೋಜಕರಾಗಿ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ ಅವರ ಒಂದು ಸಾರಥ್ಯದಲ್ಲಿ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಒಂದು ಇತಿಹಾಸವನ್ನ ಇಲ್ಲಿ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಶ್ರೀಯುತ ಎನ್ ಕೆ ರಮೇಶ್ ಅವರು, ಮಾಜಿ 11-3 ನಗರಸಭಾ ಸದಸ್ಯರು, in favor ಮಾಜಿ of ನಿರ್ದೇಶಕರು ದೊಡ್ಡಬಳ್ಳಾಪುರ, ಶ್ರೀಯುತ ರಾಜಗೋಪಾಲ್ ಪಾಲೀರವರು, PLD ಬ್ಯಾಂಕ್ ನ ಮಾಜಿ ನಿರ್ದೇಶಕರು, ಅದೇ ರೀತಿ ಯುವ ಮುಖಂಡರಾಗಿರುವಂತಹ ಶ್ರೀಯುತ ವಾಸು ದೊಡ್ಡಬಳ್ಳಾಪುರ, ಇವರೆಲ್ಲರ ಒಂದು ನೇತೃತ್ವದಲ್ಲಿ ಆಗಮಿಸಿದಂತ 26 ಜಿಲ್ಲಾ ತಂಡಗಳಿಗೆ ಊಟ ವಸತಿ ವ್ಯವಸ್ಥೆಯೊಂದಿಗೆ ಅದ್ಭುತವಾದಂತಹ ಒಂದು ಕಬಡ್ಡಿ ಪಂದ್ಯಗಳನ್ನು ಇಲ್ಲಿ ಆಯೋಜಿಸಲಾಗಿದೆ. ಇಂದು ಅಂತಿಮ ದಿನ. ಈ ಅಂಜನಾದ್ರಿ ಕಪ್ 2025ರ ಚಾಂಪಿಯನ್ಸ್ ಯಾರಾಗ್ತಾರೆ ಎಂದು ಕಾದು ನೋಡುವಂತಹ ಕ್ಷಣ. 12-3 in favor of ದಕ್ಷಿಣ ಕನ್ನಡ ಕೋರ್ಟ್ ನಂಬರ್ 2. ಅಭಿಮನ್ಯು ಅಂಕಣದಲ್ಲಿ ಮೊದಲು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯುತ್ತಾ ಇದೆ. ದಕ್ಷಿಣ ಕನ್ನಡದ ಡಿಫೆನ್ಸ್ ಅನ್ನು ಬೆಳೆಸಲಾಗಿದೆ. ಪ್ರಜ್ವಲ್ ಬಲಿ ಆಗ್ತಾ ಇದ್ದಾರೆ. 23-16 ಇನ್ ಫೇವರ್ ಆಫ್ ಮಂಡ್ಯ. 23-16 ಮಂಡ್ಯ ತಂಡದ ಪರವಾಗಿ. 13-3 in favor of ದಕ್ಷಿಣ ಕನ್ನಡ ಆನ್ ಕೋರ್ಟ್ ನಂಬರ್ 2. 10 ಅಂಕಗಳ ಆರಂಭಿಕ ಸ್ಪಷ್ಟ ಮುನ್ನಡೆಯಲ್ಲಿ ಸಾಗ್ತಾ ಇದೆ. ಮಂಡ್ಯ ತಂಡಕ್ಕೆ ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಟೈ. ಡಿಸೈಡ್ ರೈಡ್ ನಲ್ಲಿ ವರುಣ್, ಮಂಡ್ಯ ತಂಡದ ಒಬ್ಬ ಯುವ ಉದಯೋನ್ಮುಖ ಆಟಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. 23-16 ಪಂದ್ಯ ಸಾಗ್ತಾ ಇದೆ. ಎಸ್, ರೀಚಿಂಗ್ ಫ್ರಮ್ ಔಟ್ ಸೈಡ್. ಹೊರಗಡೆ ಹೋಗಿ ಮಿಡ್ ಲೈನ್ ಕಡೆ ರೀಚ್ ಆದ್ರು. 23-17 ಕೇವಲ 6 ಅಂಕದ ಅಂತರ. ನಮ್ಮ ಗ್ಯಾಲರಿಯಲ್ಲಿ ಕೂತಿರುವ ಪ್ರೇಕ್ಷಕರೊಮ್ಮೆ ಜೋರ ಚಪ್ಪಾಳೆ ಬರಲಿ. 2 ತಂಡದ ಆಟಗಾರರಿಗೆ ಕಮ್ ಬ್ಯಾಕ್ ಮಾಡುವಂತ ಒಂದು ಸೂಚನೆ ನೀಡ್ತಾ ಇದ್ರೆ ಸಾಂಸ್ಕೃತಿಕ ನಗರಿ ಮೈಸೂರು ತಂಡದ ಸುದರ್ಶನ್ ಈ ಬಾರಿ ಮಿಸ್ಟೇಕ್ ಮಾಡಿದ್ರು. ಒಂದ್ ಸ್ವಲ್ಪ ಫುಟ್ಬಾಲ್ ಮಿಸ್ ಆಯ್ತು. ಆ ಒಂದು ಸಂದರ್ಭದಲ್ಲಿ ಸುಲಭವಾದಂತ ಟ್ಯಾಕಲ್ ಮಂಡ್ಯ ತಂಡದ ಆಟಗಾರರಿಂದ. 24-17 24-17 ಇನ್ ಫೇವರ್ ಆಫ್ ಸಕ್ಕರೆ ನಾಡು ಮಂಡ್ಯ. ಖಂಡಿತವಾಗ್ಲೂ 7 ಅಂಕದ ಮುನ್ನಡೆಯಲ್ಲಿ. ಅಂಕಣ 2ರಲ್ಲಿ 14-3ರಲ್ಲಿ 11 ಅಂಕಗಳ ಮುನ್ನಡೆ ಲಭಿಸಿದ ದಕ್ಷಿಣ ಕನ್ನಡ ಜಿಲ್ಲೆಗೆ. 14-3 ಜಿಮ್ಮೆಯವರ 2 ತಂಡದ ಆಟಗಾರರು ಕರಾವಳಿ ಭಾಗದ ಆಟಗಾರರು ಮೀನಿನ ಪ್ರದೇಶದಿಂದ ಆಗಮಿಸಿದ್ದಾರೆ. ಹೆಸರುಘಟ್ಟದಲ್ಲೂ ಸಾಕಷ್ಟು ಮೀನುಗಳು ಸಿಗುತ್ತೆ, ಆದ್ರೆ ಹೆಸರುಘಟ್ಟಕ್ಕಿಂತಲೂ ಬಲಿಷ್ಠವಾಗಿರುವಂತಹ ಆಟಗಾರ ಇದ್ದಾರೆ ಅಂತೇಳಿ ನೀವು ನಿನ್ನೆ ಉಡುಪಿ ಹಾಗೂ ಮಂಗಳೂರು ಭಾಗದ ಆಟಗಾರ, ದಕ್ಷಿಣ ಕನ್ನಡ ಆಟಗಾರ ಬಗ್ಗೆ ಹೇಳ್ತಾ ಇದ್ರೆ ಏನ್ ಅನ್ಸುತ್ತೆ? ಕೆರೆಯೇ ಬೇರೆ, ಸಾಗರವೇ ಬೇರೆ. ಇಷ್ಟು 2 ಕರಾವಳಿ ತೀರದ ತಂಡಗಳು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ತಂಡಗಳ ನಡುವಿನ ಪಂದ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ 17 ಅಂಕಗಳನ್ನ, 3 ಅಂಕಗಳನ್ನ ಉಡುಪಿ ಜಿಲ್ಲಾ ತಂಡ. 18-4 in favor of ದಕ್ಷಿಣ ಕನ್ನಡ. 24-18 ಇನ್ ಫೇವರ್ ಆಫ್ ಮಂಡ್ಯ. ಅಂಕಣ 1ರಲ್ಲಿ 6 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಡಿಫೆನ್ಸ್ ಭಾಗದಲ್ಲಿ 21-4 in favor of ದಕ್ಷಿಣ ಕನ್ನಡ ಆನ್ ಕೋರ್ಟ್ ನಂಬರ್ 2. 17 ಅಂಕಗಳ ಅಂತರದ ಏಕಪಕ್ಷೀಯ ಏಕಾಧಿಪತ್ಯದ ಮುನ್ನಡೆಯನ್ನ ತಂದಾಡಿಸೋದು ದಕ್ಷಿಣ ಕನ್ನಡ. ನೋಡಿ, ಆಟಗಾರರ ಊಟದ ವ್ಯವಸ್ಥೆ ಸಿದ್ಧವಾಗ್ತಾ ಇದೆ. ಊಟದ ಟೋಕನ್ ಅನ್ನ ವೇದಿಕೆ ಬಲಭಾಗಕ್ಕೆ ಬಂದು ತಂಡದ ಕ್ಯಾಪ್ಟನ್ ಅಥವಾ ವ್ಯವಸ್ಥಾಪಕರು ಬಂದು ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅಂತ ತಿಳ್ಕೊಳ್ತಾ ಇದ್ದಾರೆ. ತಂಡ ಈಗಾಗಲೇ ಪಂದ್ಯವನ್ನು ಆಡಿರುವ ತಂಡದ ಆಟಗಾರರು ಸಹ ಆಗಮಿಸಬೇಕು. ಊಟದ ಟೋಕನ್ ಇಲ್ಲ ಅಂದ್ರೆ ನೋಡಿ, ಊಟದ ಮನೆ ಹತ್ರ ಅಲ್ಲಿ ಅವಕಾಶ ಇರೋದಿಲ್ಲ. ಇಂದು ಅಂತಿಮ ದಿನ ಆಗಿರೋದ್ರಿಂದ ದಯವಿಟ್ಟು ಊಟದ ಟೋಕನ್ ಅನ್ನ ತೆಗೆದುಕೊಂಡೋಗಿ ಊಟವನ್ನು ಸ್ವೀಕರಿಸಬೇಕಂತ ತಿಳ್ಕೊಳ್ತಾ ಇದ್ದಾರೆ.
ಪ್ರಸಿದ್ಧ ಕರ್ನಾಟಕ ರಾಜ್ಯದ ಪ್ರತಿಭಾನ್ವಿತ ಆಟಗಾರರು ಪ್ರೋ ಕಬಡ್ಡಿಯಲ್ಲಿ ಮಿಂಚ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರ, ಅವರ ಒಂದು ನೇತೃತ್ವದಲ್ಲಿ ಅನೇಕ ಕರ್ನಾಟಕದ ಕಬಡ್ಡಿ ತಾರೆಯರು ಮಿಂಚ್ತಾ ಇದ್ದಾರೆ. ಎಲ್ಲ ತಂಡದ ನಾಯಕರಿಗೆ ವಿಶೇಷವಾದ ಸೂಚನೆ, ಊಟದ ಕೂಪನ್ಗಳನ್ನ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ನೀಡಲಾಗ್ತಾ ಇದೆ. ಶ್ರೀಯುತ ಹರೀಶ್ ಅವರನ್ನ ಭೇಟಿ ಮಾಡಿ ಎಲ್ಲ ತಂಡದ ತರಬೇತುದಾರರು ತಮ್ಮ ತಂಡಗಳ ಆಟಗಾರರ ಒಂದು ಊಟದ ಕೂಪನ್ ಅನ್ನು ಪಡೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾರೆ. ಆಲ್ ಟೀಮ್ ಕೋಚಸ್, ಆಲ್ ಟೀಮ್ ಕ್ಯಾಪ್ಟನ್ಸ್, ಪ್ಲೀಸ್ ಕಲೆಕ್ಟ್ ಲಂಚ್ ಕೂಪನ್ಸ್. ಪ್ಲೀಸ್ ಸ್ಟಾರ್ಟ್ ವಿತ್ ಮಿಸ್ಟರ್ ಹರೀಶ್. ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಗುರು